ವಿಂಗಡಿತರಾಗಿ ಸರಿದು ನಿಲ್ಲಬೇಡಿರಿ, ಸರಿದು ನಿಲ್ಲಬೇಡಿರಿ. ಶಾಂತಿಯೊಡನೆ ಸಮರಸ ಹೊಂದಿರಿ, ಶಾಂತಿಯೊಡನೆ ಸಮರಸ ಹೊಂದಿರಿ. ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ದಶಮಾನೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರುದ್ರಮುನಿ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮಗೆ ನಿಮಗೆಲ್ಲರಿಗೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಸಾಕು, ಅಯ್ಯೋ ನನಗೇನು ಮಾಡೋಕ್ಕಾಗಲ್ಲ ಅಂತ ಮನಸ್ಸಿಳೆ ಬಿಟ್ಕೊಂಡು ಕೂತ್ಕೊಳ್ತೀವಿ. ಈ ವೇದಿಕೆಯ ಮೇಲೆ ಎರಡು ಕೈಯೂ ಇಲ್ಲ, ಎರಡು ಕಾಲೂ ಇಲ್ಲ, ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಾರೆ. ಇವರು ಏನಾಗ್ತಾರೆ ಅಂತಂದ್ರೆ ನಾವೆಲ್ಲ ತಿಳ್ಕೋಬೇಕು, ನಮಗೆ ಭಗವಂತ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಆದರೂ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮನಸ್ಸಿಲೆ ಬಿಡ್ಕೊಂಡು ಕೊನೆಗೆ ಏನೇನೋ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಪದ್ಮಶ್ರೀ ಪಡೆದಿರ್ತಕ್ಕಂಥ ರಾಜಣ್ಣವ್ರು ನೋಡಿಕೊಂಡ್ರೆ ನಿಮಗೆಲ್ಲರಿಗೂ ಒಂದು ಸಂದೇಶ, ಏನೇ ಆದರೂ ಭಗವಂತ ನಮಗೆ ಕೊಟ್ಟಿದ್ದಾನೆ, ನಿಶ್ಚಲವಾಗಿರ್ತಕ್ಕಂಥ ನಾವು ಸಂಕಲ್ಪವನ್ನ ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ರಾಜಣ್ಣವರು ಇಲ್ಲಿ ನಿದರ್ಶನ ಅಂತಕ್ಕಂಥದ್ದನ್ನ ಹೇಳ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಣ್ಣನವರೇ, ಮತ್ತೊಬ್ಬ ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ರಚನಿ ರಾಜ್ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹಾಜನಗಳೇ ಮತ್ತು ತಾಯಿಯಂದಿರೇ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾ ಇದ್ದಾರೆ. ಸುಮಾರು 130 ವರ್ಷಕ್ಕಿಂತ ಹೆಚ್ಚಾಗಿದೆ ಈ ಭಾಷಣ ಮಾಡಿ. ಅವರು ಯಾರೋ ಕೇಳ್ತಾರೆ, ಸ್ವಾಮಿಗಳೇ ನೀವು ಹಿಂದೂ ಧರ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ, ಅದು ಭಾರತ ದೇಶದಲ್ಲಿರ್ತಕ್ಕಂಥ ಧರ್ಮ ಬಹಳ ಶ್ರೇಷ್ಠ ಧರ್ಮ ಅಂತ ಹೇಳ್ತೀರಲ್ಲ. ಸ್ವಾಮಿಗಳು ಆತನ್ನ ಕರೆದು ಭುಜದ ಮೇಲೆ ಕೈಯನ್ನು ಸಾವರಿ ಒಂದೆರಡು ಮಾತನ್ನು ಹೇಳ್ತಾರೆ. ನೋಡಪ್ಪ, ಈ ಪ್ರಪಂಚದಲ್ಲಿ, ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ನಿಂತಿರ್ತಕ್ಕಂಥ ನೆಲ ಇದೆಯಲ್ಲ, ಈ ನೆಲವನ್ನ ಮಣ್ಣು ಅಂತಾರೆ, ಅಥವಾ ಇಂಗ್ಲಿಷ್ನಲ್ಲಿ ಸಾಯಲ್ ಅಂತಾರೆ, ಅಷ್ಟೇ ಅದಕ್ಕೆ ಕರೀತಾರೆ. ಆದರೆ ನಾವೇನಂತೀವಿ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ, ಈ ಭೂಮಿ ನಮಗೆ ಉಣ್ತಕ್ಕಂಥ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿ ಅಂತೀವಿ. ಈ ಅನ್ನವನ್ನ ನಾವೇನು ಉಣ್ಣು ಬದುಕ್ತಾ ಇದೀವಲ್ಲ, ಅದಕ್ಕೆ ಅದು ಕೊಡ್ತಕ್ಕಂಥವ್ರು ಯಾರು? ಮಣ್ಣು. ಆ ಮಣ್ಣನ್ನ ನಾವು ಬರೀ ಮಣ್ಣು ಅನ್ನಲ್ಲ, ಭೂಮಿ ತಾಯಿ ಅಂತ ಕರಿತೀವಿ. ಒಂದು ಮಣ್ಣನ್ನ ತಾಯಿಯ ಸ್ವರೂಪದಲ್ಲಿ ಕಂಡಂತ ಶ್ರೇಷ್ಠ ಧರ್ಮ ಈ ಭಾರತ ದೇಶದ ಧರ್ಮ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಕ್ಕಂಥದ್ದು. ಅದೇ ತರನಾಗಿ ಇನ್ನೊಂದು ಮಾತು ಹೇಳ್ತಾರೆ ಮುಂದುವರೆದು, ಪ್ರಪಂಚದಲ್ಲಿ ಹೆಣ್ಣನ್ನ ಒಂದು ಭೋಗದ ವಸ್ತು ಅಂತ ತಿಳ್ಕೊತಾರೆ. ಆದರೆ ಭಾರತ ದೇಶದಲ್ಲಿ ಹೇಗಪ್ಪ ಅಂತಂದ್ರೆ, ಕಟ್ಟಿಕೊಂಡಂತ ಹೆಂಡತಿಯನ್ನ ಹೊರತುಪಡಿಸಿ ಬೇರೆ ತಾಯಿ ಅಂತಾರೆ ನಮ್ಮ ದೇಶದಲ್ಲಿ. ಆದರೆ ಬೇರೆ ದೇಶಗಳಲ್ಲಿ ಹೆತ್ತ ತಾಯಿಯನ್ನ ಹೊರತುಪಡಿಸಿ ಇನ್ನೆಲ್ಲವನ್ನ ಭೋಗದ ವಸ್ತು ಅಂತ ಕರೀತಾರೆ ಅಂತಕ್ಕಂಥ ಇದು ವ್ಯತ್ಯಾಸ ನೋಡಿ. ಇಂಥ ಶ್ರೇಷ್ಠ ಧರ್ಮ ಭಾರತ ದೇಶದಲ್ಲಿದೆ, ಹಿಂದೂ ಧರ್ಮದಲ್ಲಿದೆ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಂತಕ್ಕಂಥದ್ದು. ಇಂಥ ಶ್ರೇಷ್ಠ ಧರ್ಮದಲ್ಲಿ, ಇಂಥ ಶ್ರೇಷ್ಠ ಭೂಮಿಯಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ ಅಂತಕ್ಕಂಥದ್ದು. ಆ ಹುಟ್ಟಿದಂತ ಇವ್ರು ಕೇಳಿದ್ರು ಮಹದೇಶ್ವರ ಸ್ವಾಮಿ ಗುರುಜಿಯವರು, ಇಲ್ಲೊಂದು ಕಲ್ಲನ್ನ ನೆಟ್ಟಿದ್ವಿ, ಇವತ್ತದು ಕ್ಷೇತ್ರವಾಗಿದೆ ಅಂತಕ್ಕಂಥ ಮಾತು. ಅಂದ್ರೆ ಇವೆಲ್ಲ ನಮ್ಮ ಭಾವನೆಗಳು, ಅಂತ ಶ್ರೇಷ್ಠ ಭಾವನೆಗಳು ಈ ಭೂಮಿಯಲ್ಲಿದೆ ಅಂತಕ್ಕಂಥದ್ದು. ಇವೆಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂಥ ಕಾರ್ಯಕ್ರಮಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ, ರಾತ್ರಿ ಬಂದಿದ್ದೆ ನಾನು, ರಾತ್ರಿ 11 ಗಂಟೆ ತನಕ ಇಲ್ಲಿದ್ದೆ. ನಿನ್ನೆ ದಿನ ರಾತ್ರಿ 11 ಗಂಟೆ ತನಕ ಇದ್ದೆ, ಮತ್ತೆ ಈಗ ಬಂದೆ. ನನಗೇನು ಕೆಲಸ ಇಲ್ಲ ಅಂತಲ್ಲ, ಒಂದು ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ನನ್ನ ತಾಲೂಕಲ್ಲಿ ನಡೀತಾ ಇದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಾವೆಲ್ಲರೂ ಇದಕ್ಕೆ ಬಂದು ಕೈ ಜೋಡಿಸ್ಬೇಕು, ಇದರಲ್ಲಿ ನಾವು ಒಳ್ಳೆಯ ಸಮಯವನ್ನ ಕಳಿಬೇಕು ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಬಂದೆ ಅಂತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ, ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಇಲ್ಲಿ ಬಂದು ನೀವೇನಾಗಿ ಹೋಗ್ಬೇಕು ಗೊತ್ತಾ?
ದೇವಸ್ಥಾನದ ಅರ್ಚಕರ ಕೈಲಿ ಕೊಟ್ಟು ಪೂಜೆಯನ್ನ ಮಾಡಿಸಿ ವಾಪಸ್ ಅದನ್ನ ಇಸ್ಕೋತೀರಿ. ಅದು ಇಸ್ಕೊಂಡಾಗ ನೀವೇನಂತೀರಿ? ಅದನ್ನ ಅಂತೀರಾ? ಏನು ಅನ್ನಲ್ಲ. ಒಂದು ತೀರ್ಥದ ಒಂದು ಹೆಸರು ನಾಮಾಂಕಿತ ಇರೋದ್ರಿಂದ ಈ ಗಂಗೆ ರುದ್ರಮುನಿ ಸ್ವಾಮಿಯವರ ತಲೆಯ ಮೇಲ್ಗಡೆ ಆ ಒಂದು ಏನು ನೀರು ಬಿದ್ದ ಕ್ಷಣಕ್ಕೆ ಎಲ್ಲರಿಗೂ ಅದು ಒಂದು ಪನ್ನೀರಾಗಿ ನಮ್ಮ ಜನಸಾಮಾನ್ಯರಿಗೆ ಸಿಗುತ್ತೋ ಆ ರೀತಿನಲ್ಲಿ ಇವತ್ತೊಂದು ದಿನ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ರುದ್ರಮುನಿ ಸ್ವಾಮಿಯವರ ಭಕ್ತಾದಿಗಳಲ್ಲಿ ನಾನು ಕಳಕಳಿಯ ವಿನಂತಿ, ನನ್ನ ಕಳಕಳಿಯ ವಿನಂತಿ. ಬಂಧುಗಳೇ, ವೇದಿಕೆ ಮೇಲೆ ಆಸನರಾಗಿ ಬಹಳ ಕುತೂಹಲದಿಂದ ಈ ಒಂದು ದಶಮಾನೋತ್ಸವವನ್ನ ಶತಾಂತ ತಿರ್ಗಾ ಮತ್ತೆ ಬರ್ತಾ ಇದೆ. ಅದು ನಿಜ ಅಲ್ಲ, ಯಾವುದನ್ನು ಬರಲ್ಲ. ದೇಶ ಸೇವೆ ಮಾಡ್ಬೇಕು. ಇವತ್ತು ದಿನ ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದೀವಿ ಅನ್ನೋದನ್ನ ನೆನ್ಕೋಬೇಕು. ಬಂಧುಗಳೇ, ನನ್ನೆಲ್ಲ ತಂದೆ ತಾಯಿಗಳು ಕೂತ್ಕೊಂಡಿದ್ದೀರಾ. ನಿಮ್ಮಲ್ಲಿ ಯಾರಾದರೂ ಮಕ್ಕಳುಗಳು ದಿವ್ಯಾಂಗರಾಗಿ ಹುಟ್ಟಿದ್ರೆ ಅವರು ನಿಜವಾಗ್ಲೂ ದೈವ ಸ್ವರೂಪಿ, ನಿಮ್ಮ ಮನೆಯ ಸೌಭಾಗ್ಯ ಅಂತ ಹೇಳ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಿ. ಅವರಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಕಲೆಗಳನ್ನ ಈಚೆ ಕಡೆಗೆ ತನ್ನಿ. ನಾನು ನಿಜವಾಗ್ಲೂ ನನ್ನ ವಿಡಿಯೋ ಹಾಕಿದ್ರೆ ನಿಮ್ಮಲ್ಲಿ ಭಾಗಶಃ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಬಹುಶಃ ಇಲ್ಲಿ ಆ ಒಂದು ವಿಡಿಯೋ ಹಾಕೋದಕ್ಕೆ ನೆಟ್ವರ್ಕ್ ಇಲ್ದೇನೆ ನಿಮ್ಗೆಲ್ರಿಗೂ ಒಂದು ವಿಷಾದನೀಯ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ತಂದೆ ತಾಯಿಗಳೇ. ಆದರೆ ನಾನೇ ಬಾಯಿಲೆ ಹೇಳ್ತೀನಿ, ನಾನೊಬ್ಬ ಬಡ ವಿಶ್ವಕರ್ಮ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನನ್ನ ಕೈಕಾಲುಗಳು 6 ತಿಂಗಳಲ್ಲಿ ನನಗೆ ಪೋಲಿಯೋ ಹೊಡಿತಂತೆ. ಅವಾಗೆಲ್ಲ ಪೋಲಿಯೋ ಡ್ರಾಪ್ಸ್ ಎಲ್ಲ ಇರಲಿಲ್ಲ. ನನ್ನ ತಂದೆ ಮತ್ತು ತಾಯಿ, ತಂದೆ ಮಾತ್ರ ಅವರು ನಿಜವಾಗ್ಲೂ 6 ಸೆನ್ಸ್ಗಳನ್ನ ಹೊಂದ್ಕೊಂಡಿದ್ದಂಥ ತಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತೇನೆ ಅವರಿಗೆ ನನ್ನ ಮಗನಿಗೆ ಕೈಕಾಲು ಹೋಗಿರೋದು ಮುಖ್ಯ ಅಲ್ಲ, ಅವ್ರನ್ನ ಈ ದೇಶದ ಹೆಮ್ಮೆಯ ಪುತ್ರನಾಗಿ ಮಾಡಬೇಕು ಅನ್ನೋದೊಂದು ಗುರಿ ನನ್ನ ತಂದೆಗೆ. ಆದರೆ ನನ್ನ ತಾಯಿಗೆ ಅವರು ಪಾಪ ಮುಗ್ದೆ. ನಾನು ಹತ್ತಾಗ ಹಾಲು ಕುಡಿಸೋರು, ಅಳದೆ ಇದ್ದಾಗ ಮಲಗಿಸಿರೋರು. ಆದರೆ ಹತ್ತಾಗ ಹಾಲು ಕುಡಿಸಿದ್ರಲ್ಲ, ಆ ಹಾಲಿನ ಸವಿ ನೆನಪು, ಆ ಹಾಲಿನ ಸೊಗಡು ಇವತ್ತು ದಿನ 2 ಪ್ರಶಸ್ತಿಗಳನ್ನ ಕೊಡಿಸಿದೆ. ಒಂದು ತಂದೆ ಕಡೆಯಿಂದ ಬಂದಿರತಕ್ಕಂಥ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಅಬ್ದುಲ್ ಕಲಾಂ ಕಡೆಯಿಂದ. ಇನ್ನೊಂದು ಪ್ರಶಸ್ತಿ ತಾಯಿಯೇ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವ್ರ ಕಡೆಯಿಂದ. ಎಂತ ಕೋಇನ್ಸೈಡ್ ನೋಡಿ. ತಂದೆ ಆಗಿದ್ದಂತ, ಇಡೀ ದೇಶಕ್ಕೆ ಪ್ರಥಮ ಪ್ರಜೆ ಆಗಿದ್ದಂತ ತಂದೆ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಜಿ ಅವ್ರ ಕಡೆಯಿಂದ ರಾಷ್ಟ್ರ ಪ್ರಶಸ್ತಿ ಬಂತು. ತಾಯಿಯೇ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವ್ರ ಕಡೆಯಿಂದ ನನ್ನ ತಾಯಿ ಹೆಸರು ಲಕ್ಷ್ಮೀ ದೇವಮ್ಮ ಅಂತೇಳಿ, ನಮ್ಮ ತಂದೆ ಹೆಸರು ಸಿಂಗಾಚಾರ್ ಅಂತೇಳಿ. ನೋಡಿ ಹೇಗೆ ಹೆಂಗೆ ಕೋನ್ಸೈಡ್ ಆಗಿದೆ. ಆದರೆ ಇಂಥ ಒಂದು ಪ್ರಶಸ್ತಿನ ತಗೊಳ್ಬೇಕು ಅಂದ್ರೂ ಕೂಡ ನಿಮ್ಮೆಲ್ಲರ ಸಾರ್ವಭೌಮತೆಗೆ, ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ, ನನ್ನ ತಾಯಿಯ ಎದೆ ಹಾಲಿನ ಒಂದು ಸವಿಯಾದ ಒಂದು ಅಮೃತಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ 2 ಪ್ರಶಸ್ತಿಗಳು ನಿಮ್ಮ ಪ್ರಶಸ್ತಿಗಳು. ಇದ್ರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ, ಅಂಗವಿಕಲರ ಕಲ್ಯಾಣ ರಾಜ್ಯ ಪ್ರಶಸ್ತಿ ಬಂದಿದೆ, ಅದೇ ರೀತಿ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ನಾನು ಇದೆಲ್ಲದಲ್ಲೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ತಂದಿದ್ದೇನೆ. ಮಲೇಷ್ಯಾ ಅಂಡ್ ಸಿಂಗಾಪುರದಲ್ಲಿ ಚಿನ್ನದ ಪದಕ. ಆಗ ಈಗೆಲ್ಲ ಒಂದು ಪದಕ ತಂದ್ರೆ ಸಾಕು 3 ಕೋಟಿ 4 ಕೋಟಿ ಕೊಡ್ತಾ ಇದ್ದಾರೆ. ಆಗ ಕೊಟ್ಟದ್ದು ನಿಮ್ಮಂತ ಸಿಹಿ ಹೃದಯ ಇರತಕ್ಕಂಥ ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳನ್ನ ಕೊಟ್ಟಿದ್ದಾರೆ. ನೀವೇ ನನ್ನ ಗಟ್ಟಿ.
ನೀವೇ ನನ್ನ ಗಟ್ಟಿ. ಆ 5 ಕೋಟಿ ಅದು ಎಲ್ಲೋಗುತ್ತೋ ಅದೇ ರೀತಿ ನನಗೆ ಈಗ ಮೊನ್ನೆ ಈ ಪದ್ಮಶ್ರೀ ಪ್ರಶಸ್ತಿ ಬಂದ ಮೇಲೆ ಇತ್ ಕಡೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ನನಗೆ ಒಂದು ಚೆನ್ನ ಬಸವ ಪಟ್ಟದೇವರು ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಅದರಲ್ಲಿ 1 ಲಕ್ಷ ಕ್ಯಾಶ್ ಅವಾರ್ಡ್ ಕೊಟ್ಟರು ಮತ್ತು ಫಲಕವನ್ನು ಕೊಟ್ಟಿದ್ದಾರೆ. ನನಗೆ ಫಲಕ ಸಾಕು. ನನ್ನ ಈ ಒಂದು 1 ಲಕ್ಷವನ್ನ PM ಕೇರ್ ಅವರಿಗೆ ಕಳಿಸ್ಕೊಟ್ಟಿದ್ದೇನೆ. ಅಲ್ಲಿಂದನೂ ಅಕ್ಲಾಜ್ಮೆಂಟ್ ಬಂದಿದೆ. ಅವ್ರು ಏನ್ ಹೇಳ್ತಾರೆ, ಇದನ್ನ ಪದ್ಮಶ್ರೀ ತಗೊಂಡಿರ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ ಇದುವರೆಗೂ ಇಂಥ ಸಂಭಾವನೆ ಕೊಟ್ಟಿಲ್ಲ, ನೀವು ಮಾಡಿದ್ದೀರಾ. ನಾನು ಹೇಳಿದೆ, ಇದು ಮಂಡ್ಯದ ಸಿಹಿ ಮತ್ತು ಬೆಲ್ಲ, ಇದು ಎಲ್ಲರೂ ತಿನ್ಬೇಕಾದ್ದು, ಎಲ್ಲರಿಗೂ ಬೇಕು ಅಂತ ಹೇಳಿ ಈ ತರ ಒಂದು ನನಗೆ ಪ್ರಧಾನ ಮಂತ್ರಿ ಅವರು ಯಾಕೆ ನನ್ನ ದೈವ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅಜ್ಜಿ ಅವರು ನನಗೆ ನನ್ನ ಎಲ್ಲ ಕಾರ್ಯ ತಲುಪಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಯಾರು NGOsಗಳು ಮಾಡ್ಕೊಂಡು ತಿಂತಾ ಇದ್ರು ಅವರಿಗೆ ಬರೆಯಾಗ್ತಂಗಾಗಿದೆ. ಅವರ ಬೇರ್ ಸಮೇತ ಕಿತ್ತಾಕಿ ಇದನ್ನ ಅಂಗವಿಕಲರಿಗೆ ಕೊಡಬೇಕು. ಇನ್ನು ಮುಂದಕ್ಕೆ ಇದನ್ನ ಶಾಸನಬದ್ಧವಾಗಿ ಅಂಗವಿಕಲರ ವ್ಯಕ್ತಿಗಳ ಆಕ್ಟ್ ನಲ್ಲಿ ತಿದ್ದುಪಡಿ ಮಾಡಿಸೋಣ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಅವಾಗಲೂ ಕೂಡ ನನ್ನ ನೆಚ್ಚಿನ ನರೇಂದ್ರ ಮೋದಿಜಿ, ಇವಾಗ ಅಂದ್ರೆ 2013ರಿಂದ 2016ವರೆಗೆ ನನ್ನ ಪಿರಿಯಡ್ ಇತ್ತು. Kita
ತುಮ್ಕಿಟ್ಟ ಕಿಟ್ಟ ತುಮ್ಕಿಟ್ಟ ನುಮ್ಕಿಟ್ಟ ಛೇ ಕುಡು ಚಿನ್ನ ಕಿಟ್ಟ ತೊಂ ತರಿಕಿಟದಗ ಛೇ ಕುಡು ಚಿನ್ನ ಕಿಟ್ಟ ಜಿಂ ತರಿಕಿಟದಗ ಛೇ ಚನ್ನ ಕಿಟ್ಟ ನುಮ್ ತರಿಕಿಟದಗ ಛೇ ಕುಡು ಚನ್ನ ಕಿಟ್ಟ ತಾ ಜಿಂಗಿ ನ ತುಂ ತಕ್ಕಿಟದಗ ತರಿಕಿಟ ತುಂ ಕಿಟ್ಟ ತಾ ಜಿ ಜಿ ನ ತೋ ಕಿಟ್ಟ ಕಿಟದಗ ತರಿಕಿಟ ತುಂ ಜಿಟ್ಟ ಕಿಟದಗ ತರಿಕಿಟ ತುಂ